ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ವಿಚಾರ. ಇಂಧನ ಶೇಖರಣೆ ಮಾಡುವಲ್ಲಿ ಮೋದಿ ವಿಫಲರಾಗಿದ್ದಾರೆ. ದೇಶದಲ್ಲಿ ತೈಲ ಬೆಲೆಯನ್ನ ಬಿಜೆಪಿ ಸರಿಯಾಗಿ ನಿರ್ವಹಿಸಿಲ್ಲ ಅಂತ ಇಂಧನ ದರ ಏರಿಕೆಗೆ ಶಾಸಕ ಶಿವಲಿಂಗೇಗೌಡ ಕಿಡಿಕಾರಿದ್ದಾರೆ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಏರಿಕೆ ಆಗಿದೆ. 3 ರೂಪಾಯಿ ದರ ಹೆಚ್ಚಳಿಕೆ ಆಗಿರೋದು. ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರದ ವಿರುದ್ಧ ಶಾಸಕ ಶಿವಲಿಂಗೇಗೌಡರ ಕಿಡಿ. ಇಂಧನವನ್ನು ಶೇಖರಣೆ ಮಾಡುವಲ್ಲಿ ನರೇಂದ್ರ ಮೋದಿ ಅವರು ವಿಫಲರಾಗಿದ್ದಾರೆ. ದೇಶದ ಒಟ್ಟಾರೆ ತೈಲ ಬೆಲೆಯನ್ನ ಬಿಜೆಪಿ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ, ಹೀಗಂತ ಶಿವಲಿಂಗೇಗೌಡರ ಮಾತು. ದೇಶದಲ್ಲಿ ತೈಲ ಬೆಲೆಯನ್ನು ನಿಯಂತ್ರಣ ಮಾಡುವುದು ಕೇಂದ್ರದ ಕರ್ತವ್ಯ. ರಾಜ್ಯಕ್ಕೆ ತೈಲವನ್ನು ಸಮರ್ಪಕವಾಗಿ ಕೊಡಬೇಕು, ಆದರೆ ಅವರು ವಿಫಲರಾಗಿದ್ದಾರೆ ಅಂತ ಕೇಂದ್ರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ಶಿವಲಿಂಗೇಗೌಡರು. ಪೆಟ್ರೋಲ್ ಡೀಸೆಲ್ಲು ಇದು ಇಂಟರ್ನ್ಯಾಷನಲ್ ಮಾರ್ಕೆಟ್, ಹೌದು ತಾನೆ? ಕರ್ನಾಟಕದಲ್ಲಿ ಏನು ಸಿಗಲ್ಲ, ಇಂಟರ್ನ್ಯಾಷನಲ್ ಮಾರ್ಕೆಟ್ ತಾನೆ. ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಮಾಡೋವಂಥ ಜವಾಬ್ದಾರಿ ಕರ್ನಾಟಕ ಸರ್ಕಾರಕ್ಕೈತಾ? ಇದು ಕೇಂದ್ರ ಸರ್ಕಾರದ ಜವಾಬ್ದಾರಿ. ಯುದ್ಧ ಪ್ರಾರಂಭ ಎಷ್ಟು ದಿವಸ ಆಯಿತು? ಸ್ವಾಮಿ? ನಿಮಗೆ ಕೇಂದ್ರ ಸರ್ಕಾರ ನಡೆಸೋವಂಥವ್ರಿಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಸು ನಮ್ಮದು ಕರ್ನಾಟಕದ ಜನಕ್ಕೆ ನಾವು ಕೊಡಬೇಕು, ಸಮರ್ಪಕವಾಗಿ ಕೊಡಬೇಕು ಅಂತಕ್ಕಂಥ ಜವಾಬ್ದಾರಿ ಬೇಡ? ನೀವು ಅನಿಲನ ಎಲ್ಲನೂ ಪೆಟ್ರೋಲಿಯಂ ಪ್ರಾಡಕ್ಟ್ಸನ್ನ ಸ್ಟಾಕ್ ಮಾಡಬಾರ್ದ? ಎಷ್ಟಿದೆ ನಿಮ್ಮ ಹತ್ರ ಪೆಟ್ರೋಲಿಯಂ ಪ್ರಾಡಕ್ಟ್ಸ್? 14 ವರ್ಷದಿಂದ ಬಂಡ್ಲು ಬಿಟ್ಕೊಂಡು ತಿರುಗ್ತಾ ಇದ್ದೀರಲ್ಲ, ಎಷ್ಟು ಸ್ಟಾಕ್ ಮಾಡಿದ್ದೀರಿ? 6 ತಿಂಗಳಿಗಾಗೋ ಅಷ್ಟೈತೆ ನಿಮ್ಮ ಹತ್ರ. ಅಲ್ಲಿ ತರಬೇಕು, ಇಲ್ಲಿ ಜೀವನ ಮಾಡಬೇಕು. ಸ್ಟಾಕ್ ಮಾಡಿರಿ, ಅದಕ್ಕೆ ಹಾಕ್ರಿ ಬಂಡವಾಳನ. ಯಾವತ್ತಿದ್ರೂ ಟ್ರಂಪ್ ಅಂತವ್ರು ಇದ್ದೇ ಇರ್ತಾರೆ. ಇಡೀ ಪ್ರಪಂಚನ ಇಟ್ಕೋಬೇಕು ಅಂತ ಹೊಂಟಿರ್ತಕ್ಕಂಥ ಸಾರ್ವಭೌಮರು ಇರ್ತಾರೆ. ಅವ್ರ ಮಧ್ಯದಲ್ಲಿ ನಾವು ಜೀವನ ಮಾಡಬೇಕು ಅಂದರೆ ನಮಗೆ ಅತಿ ಅವಶ್ಯಕವಾಗಿ ಗ್ಯಾಸು ಕೊಟ್ರಿ. ಜನಕ್ಕೆಲ್ಲ ಸೌದೆ ಹೆಸರು ಗ್ಯಾಸಿಗೆ ಬಂದರು. ಗ್ಯಾಸು ಅಂತ ಇದು ಮಾಡ್ತಾ ಇದ್ದಾರೆ. ನಾಗರಿಕತೆ ಬೆಳೆದಿದೆ, ವೈಜ್ಞಾನಿಕವಾಗಿ ಬೆಳೆದಿದೆ. ಇಂಥ ಸಂದರ್ಭದಲ್ಲಿ ನೀವು ಆ ಪ್ರಾಡಕ್ಟ್ ಏನಿದೆ ಅದು ಮನುಷ್ಯನ ಜೀವನಾಡಿಯಾಗಿದೆ. ಅದಿಲ್ಲ ಅಂದರೆ ಬೆಳಿಗ್ಗೆ ಜೀವನ ಇಲ್ಲ. ಅಂಥದ್ದನ್ನು ನೀವು ತಾತ್ಸಾರವಾಗಿ ನೋಡಿ. ಎಲ್ಲನೂ 5 ರಾಜ್ಯದ ಚುನಾವಣೆ ಆಗೋವರೆಗೂ ಭದ್ರವಾಗಿ ಇಟ್ಕೊಂಡ್ರಿ. ಯಾರು ಹೇಳಿದರು ಯಾರು ನಾವು ಮಾಡಲ್ಲ ಅಂತ? ಈಗ ಹೆಂಗೆ ನೀವು ಬೆಲೆ ಏರಿಸ್ತಾ ಇದ್ದೀರಿ? ದೇಶಭಕ್ತಿ ಸರ್. ಯಾವ ಭಕ್ತಿ ದೇಶದ್ದು? ಎಲ್ಲಿಂದ ಐತೆ ದೇಶಭಕ್ತಿ? ಬೆಲೆ ಏರಿಕೆ ಮಾಡಿರೋದು.